ಕಥೆಯ ಹೆಸರು ಜರ್ಮನ್ ಶೆಪರ್ಡ್ ನಾಯಿ. ಕಥೆಯ ಹೆಸರು ಜರ್ಮನ್ ಶೆಪರ್ಡ್ ನಾಯಿ. ನಾನು ಹೇಳುವ ಕತೆ ನಿಮ್ಮ ಜೀವನಕ್ಕೂ ಅನ್ವಯವಾದರೆ ನಿಮ್ಮ ಜೀವನ ನಾಯಿ ಜೀವನವೆಂದುಕೊಂಡು ಸುಮ್ಮನಾಗಿ. ನಾನೇನು ನಿಮ್ಮನ್ನು ನಾಯಿ ಎಂದು ಹೇಳುತ್ತಿಲ್ಲ. ನಾನು ಹೇಳುವ ಕತೆ ನಿಮ್ಮ ಜೀವನದ ಕಥೆಯಾಗಿದ್ದರೆ ಅದು ಕೇವಲ ದೈವ ನಿಮಿತ್ತ ಕಾರಣವೇ ಹೊರತು ಅದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ದಯಮಾಡಿ ತಾವು ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ. ನಿಮ್ಮನ್ನು ನಾಯಿ ಎಂದು ತಿಳಿದಿದ್ದೇನೆ ಎಂದುಕೊಳ್ಳಬೇಡಿ. ನಾನು 1 ವರುಷದ ಹಿಂದೆ ಹೀಗೆ ನಮ್ಮ ಕರುನಾಡಿನ ದೊಡ್ಡ ಮನುಷ್ಯರ ತೋಟಕ್ಕೆ ಹೋಗುವ ಒಂದು ಸೌಭಾಗ್ಯವನ್ನು ಪಡೆದೆ. ಆ ದೊಡ್ಡ ಮನುಷ್ಯರು ಮಹಾನುಭಾವರು ಎಂದು ಹೇಳುವುದಕ್ಕೆ ಇಲ್ಲಿ ಇಚ್ಛಿಸುತ್ತೇನೆ. ಏಕೆಂದರೆ ಅವರು ಅತಿ ದೊಡ್ಡ ತೋಟದ ಮಾಲೀಕರು. ಆಹಾ, ತೋಟವೇ ಅದು? ಒಮ್ಮೊಮ್ಮೆ ಹೌದು ಎನ್ನಬೇಕಾಗುತ್ತದೆ. ಏಕೆಂದರೆ ಅದು ಮರ ಗಿಡಗಳಿಂದ ತುಂಬಿ ಕಂಗೊಳಿಸುವ ತಾಣ. ಕೆಲವೊಂದು ಸಾರಿ ಇಲ್ಲ ಎನ್ನಲೂ ಬೇಕಾಗುತ್ತದೆ. ಏಕೆಂದರೆ ಅದು ಆ ದೊಡ್ಡ ಮನುಷ್ಯರ ಹಲವಾರು ಕೆಲಸಗಳಿಗೆ ಕರ್ಮ ಭೂಮಿ. ಆದ್ದರಿಂದ ಅದು ಅವರ ತೋಟವಲ್ಲ, ಇಂದ್ರನ ನಂದನವನ ಎನ್ನಬಹುದು. ಅಲ್ಲಿ ಒಂದು ಭವ್ಯವಾದ ಬಂಗಲೆ ಇದೆ. ದೊಡ್ಡವರ ಆಳು ಕಾಳುಗಳಿಗೆ ಮನೆಗಳು, ಗೋಡೌನ್ಗಳು ಇವೆ. ಹಾಗೂ ಅಲ್ಲಿ ದೊಡ್ಡ ಆಧುನಿಕ ಈಜುಕೊಳವಿದೆ. ತೋಟದಲ್ಲಿ ತೆಂಗು, ಬಾಳೆ, ಅಡಿಕೆ, ಮಾವು, ಪೇರಲ, ನೆಲ್ಲಿ, ನೇರಳೆ, ತೇಗ, ಹುಣಿಸೆ, ಬಿದಿರು ಹಾಗೂ ಇನ್ನಿತರೆ ಹಣ್ಣು, ಹೂವು, ಕಾಯಿ, ಕಾಸು ನೀಡುವ ಮರ ಗಿಡಗಳಿವೆ. ಅವರ ತೋಟದಲ್ಲಿ ದನ, ಕರು, ಎಮ್ಮೆ, ಆಡು, ಕುರಿ, ಕೋಳಿ, ಕೊತ್ತಿಗಳು ಇವೆ. ಮತ್ತು ಅಲ್ಲಿಗೆ ಆಗಾಗ ಕೋತಿಗಳು ಬರುತ್ತವೆ. ಅವರು ಮೀನು, ಏಡಿ, ಸೀಗಡಿ, ಎರೆಹುಳುಗಳನ್ನು ಸಾಕಿದ್ದಾರೆ. ಅವನ್ನೆಲ್ಲ ಸಾಕುವ ಆಳುಗಳನ್ನು, ಅವರ ಹೆಂಡತಿಯರನ್ನು ಮತ್ತು ತಮ್ಮ ಮಕ್ಕಳನ್ನು ಸಾಕಿದ್ದಾರೆ. ಅಷ್ಟೇ ಅಲ್ಲ, ಅವರ ಹೆಂಡತಿಗಾಗಿ ತೋಟದಿಂದ ದೂರದಲ್ಲಿ ನಗರದಲ್ಲಿ ಒಂದು ಮನೆಯೂ ಇದೆ. ಇಷ್ಟೆಲ್ಲ ಇರುವ ಅವರು ದೊಡ್ಡ ಮನುಷ್ಯರು ಅಲ್ಲವೇ? ಆದ್ದರಿಂದ ಅವರನ್ನು ಮಾತಿಗೂ ದೊಡ್ಡ ಮನುಷ್ಯರೆಂದೇ ಕರೆಯುತ್ತೇನೆ. ನಿಮಗೆ ನಾನು ಮೊದಲೇ ಹೇಳಿದೆ, 1 ವರುಷದ ಹಿಂದೆ ನನಗೆ ಅವರ ತೋಟಕ್ಕೆ ಹೋಗುವ ಸೌಭಾಗ್ಯವೊಂದು ದೊರಕಿತ್ತು. ಅಂದು ನಾನು ಅಲ್ಲಿಗೆ ಹೋದಾಗ ಅವರು ನನ್ನನ್ನು ತುಂಬಾ ಆತ್ಮೀಯತೆಯಿಂದ ಬರಮಾಡಿಕೊಂಡರು. ನನಗೆ ಅವರ ಮನೆಯ ಅಂಗಳದಲ್ಲಿ ದೊಡ್ಡ ಮರದ ಕೆಳಗೆ ಒಂದು ಕುರ್ಚಿ ಹಾಕಿಸಿ ಕುಳ್ಳರಿಸಿದರು. ಏಯ್ ದನ ಕಾಯೋನೆ, ಹೋಗಿ ಬಲಭೀಮನನ್ನು ಕರೆದುಕೊಂಡು ಬಾ ಎಂದು ಅವರು ತಮಗೆ ಕುರ್ಚಿ ಹಾಕಿದ ಆಳಿಗೆ ಆದೇಶಿಸಿದರು. ಆತ ತಾವು ನೋಡಿರಬಹುದು, ಕಲ್ಲು ಒಡೆಯಿಸಿಕೊಂಡ ನಾಯಿ ಹೇಗೆ ಓಡುತ್ತದೆ ಎಂದು. ಆ ರೀತಿ ಆತ ತೋಟದ ಒಂದು ದಿಕ್ಕಿನಲ್ಲಿ ಓಡಿದ. ದೊಡ್ಡ ಮನುಷ್ಯರಿಗೆ ಹಲವಾರು ಹವ್ಯಾಸಗಳು ಮತ್ತು ಚಟಗಳು ಹಸ್ತಗತವಾಗಿವೆ. ಅವರು ತಮ್ಮ ಅತಿಥಿಗಳೊಂದಿಗೆ ಗಂಟೆಗಟ್ಟಲೆ ತಮ್ಮ ಹವ್ಯಾಸಗಳ ಬಗ್ಗೆ ಅಥವಾ ಚಟಗಳ ಬಗ್ಗೆ ಮಾತಾಡಬಲ್ಲರು. ಅವರಾಡುವ ಮಾತು ಅವರ ಅತಿಥಿಯ ಹವ್ಯಾಸಗಳು ಮತ್ತು ಚಟಗಳ ಮೇಲೆ ಅವಲಂಬಿಸಿರುತ್ತದೆ. ನನಗೆ ನಾಯಿಗಳ ಕಂಡರೆ ಪ್ರೀತಿ. ಏಕೆಂದರೆ ನಾನು ನಾಯಿಗಳಂತೆ ನನ್ನ ಕಾಲಿನಲ್ಲಿ ನಾಯಿ ಗೆರೆಗಳನ್ನು ಉಳ್ಳವನು. ನಾನು ನಾಯಿಗಳ ಬಗ್ಗೆ ಮಾತಾಡುತ್ತೇನೆ, ಏಕೆಂದರೆ ಅವುಗಳ ಬಗ್ಗೆ ನಾನು ಓದಿದ್ದೇನೆ, ಅವುಗಳ ಬಗ್ಗೆ ತಿಳಿದಿದ್ದೇನೆ ಹಾಗೂ ಅವುಗಳ ಬಗ್ಗೆ ಬೇಕಾದವರಿಗೆ ನನ್ನಲ್ಲಿರುವ ನಾಯಿ ಜ್ಞಾನವನ್ನು ಹಂಚುತ್ತೇನೆ. ಪ್ರಪಂಚದಲ್ಲಿರುವ 100 ವಿಧವಾದ ನಾಯಿಗಳ ಚಲನವಲನಗಳ ಬಗ್ಗೆ ನಾನು ತುಂಬಾ ಅಭ್ಯಾಸ ಮಾಡಿದ್ದೇನೆ ಹಾಗೂ ಕೆಲವು ನಾಯಿಗಳಿಗೆ ನಾನೇ ಸ್ವತಃ ನಿಂತುಕೊಂಡು ತರಬೇತಿ ನೀಡಿದ್ದೇನೆ. ನಾಯಿಗಳ ಬಗ್ಗೆ ಸಾವಿರಾರು ನಗೆ ಬರಹಗಳನ್ನು ಓದಿ ಅವುಗಳನ್ನು ಪಾರ್ಟಿಗಳಲ್ಲಿ ಹೇಳಿ ನಾಯಿ ಪಾಡಿಗೆ ಒಳಗಾಗಿದ್ದೇನೆ. ಕ್ಷಮಿಸಿ,
ನಾನು ನನ್ನ ಬಗ್ಗೆ ಹೇಳಿಕೊಳ್ಳುವುದು ಉಚಿತವಲ್ಲ. ನಾಯಿಗಳ ಬಗೆಗಿನ ನನ್ನ ಆಸಕ್ತಿಯಿಂದಾಗಿ ದೊಡ್ಡ ಮನುಷ್ಯರು ತಮ್ಮ ನಾಯಿಗಳ ಬಗ್ಗೆ ನನ್ನೊಡನೆ ತುಂಬಾ ಮಾತಾಡಿದರು. ಆ ದೊಡ್ಡ ಮನುಷ್ಯರ ಬಳಿಗೆ ಬರಹಗಾರರು ಹೋದರೆ ಅವರು ತಾವು ಬರೆದಿರುವ ಬರಹಗಳ ಬಗ್ಗೆ ತಮ್ಮ ಗ್ರಂಥಾಲಯದಲ್ಲಿ ಕುಳಿತು ಮಾತಾಡುತ್ತಾರೆ. ಕುಡುಕರ್ಯಾರಾದರೂ ಅವರ ಬಳಿಗೆ ಹೋದರೆ ಅವರು ತಮ್ಮ ಬಾರನ್ನು ಅವರಿಗೆ ತೆರೆದಿಟ್ಟು ಬಾರಲ್ಲಿ ಕುಳಿತೆ ಮಾತಾಡುತ್ತಾರೆ. ರಸಿಕ ಮಹಾಶಯರ್ಯಾರಾದರೂ ಅವರಿಗೆ ಜೊತೆಯಾದರೆ ಅವರನ್ನು ತಮ್ಮ ಮಲಗುವ ಕೋಣೆಗೆ ಕರೆದುಕೊಂಡು ಹೋಗಿ ತಮ್ಮ ತೊಡೆಯ ಮೇಲೆ ತಮ್ಮ ತೋಟದಲ್ಲೇ ಉದಯಿಸಿ ಬೆಳೆದ ಚೆಲುವಿಯೊಬ್ಬಳನ್ನು ಕುಳ್ಳರಿಸಿಕೊಂಡು ಮುದವಾಗಿ ಮಾತಿಗೆ ಇಳಿಯುತ್ತಾರೆ. ಹಾಗೆಯೇ ರೈತರೊಂದಿಗೆ, ಇಂಜಿನಿಯರರೊಂದಿಗೆ ಯಾರಾದರೂ ಸರಿ, ಅವರೊಂದಿಗೆ ಅವರು ತುಂಬಾ ನಿರರ್ಗಳವಾಗಿ ಮಾತಾಡುತ್ತಾರೆ. ಆ ದೊಡ್ಡ ಮನುಷ್ಯರೊಂದಿಗೆ ಕುಳಿತರೆ ಸಮಯ ಹೋದದ್ದು ಗೊತ್ತೇ ಆಗುವುದಿಲ್ಲ. ಹಾಗೂ ನಿಮ್ಮ ಮನಸ್ಸಿಗೆ ಬಂದಾಗ ಅವರನ್ನು ಬಿಟ್ಟು ಹೋಗಲಿಕ್ಕೂ ಆಗುವುದಿಲ್ಲ, ಏಕೆಂದರೆ ಅವರು ದೊಡ್ಡ ಮನುಷ್ಯರು. ನಾವು ಅಲ್ಲಿ ಕುಳಿತು ಚಹಾ ಕುಡಿಯುತ್ತಾ ಮಾತಾಡುತ್ತಿರುವಾಗ ಅಲ್ಲಿಗೆ ಒಂದು ತುಂಬಾ ಸುಂದರವಾದ ಬಿಳಿ ವಾಹನ ಬಂದು ನಿಂತಿತು. ಅದರ ಕಿಟಕಿಗಳಿಗೆ ತಂತಿಯ ಜಾಲರಿಗಳನ್ನು ಅಳವಡಿಸಲಾಗಿತ್ತು. ವಾಹನದ ಎಡ ಬಲ ನಾಯಿ ಎಂದು ದೊಡ್ಡ ಅಕ್ಷರಗಳಲ್ಲಿ ರಕ್ತದಂತಹ ಕೆಂಪು ಬಣ್ಣದಲ್ಲಿ ಯಾರೋ ಕಲಾತ್ಮಕವಾಗಿ ಅಷ್ಟೇ ವಸ್ತುನಿಷ್ಠವಾಗಿ ಬರೆದಿದ್ದರು. ವಾಹನದ ಮುಂಭಾಗದ ನಂಬರ್ ಪ್ಲೇಟಿನ ಮೇಲೆ ಬಂಗಾರದಂತೆ ಹೊಳೆಯುತ್ತಿದ್ದ ನಾಯಿ ಎಂಬ ಹಿತ್ತಾಳೆಯ ಅಕ್ಷರಗಳನ್ನು ಕೆಂಪು ಬಣ್ಣದ ವೆಲ್ವೆಟ್ ಪ್ಲೇಟಿನ ಮೇಲೆ ಅಂಟಿಸಲಾಗಿತ್ತು. ಆ ನಾಯಿ ಗಾಡಿಗೆ ರಾಜ ಟಿವಿಯ ಕಳೆಯಿತ್ತು ಮತ್ತು ಅದನ್ನು ನೋಡಿದ ಜನಸಾಮಾನ್ಯರ ಎದೆಯಲ್ಲಿ ನಡುಕವನ್ನುಂಟು ಮಾಡುವ ಅದ್ಭುತವಾದ ಶಕ್ತಿ ಇತ್ತು. ಆ ನಿಂತ ವಾಹನದ ಚಾಲಕನು ತಾನು ಕುಳಿತಿದ್ದ ಸ್ಥಳದಿಂದ ಇಳಿದು ಗಾಡಿಯ ಹಿಂದಿನ ಬಾಗಿಲನ್ನು ತೆರೆದ. ಚಾಲಕನ ಪಕ್ಕದಿಂದ ಒಬ್ಬ ದಡೂತಿ ಮನುಷ್ಯ ಒಂದು ದೊಡ್ಡ ರೈಫಲ್ನೊಂದಿಗೆ ಇಳಿದ. ಆತನ ಕೈಯಲ್ಲಿನ ರೈಫಲ್, ಆತನ ಮೊಗದ ಮೇಲಿನ ಮೀಸೆ, ಆತನ ಮೈಯ ಕಪ್ಪು ಬಣ್ಣ ನನ್ನ ಎದೆಯಲ್ಲಿ ಭೀತಿಯನ್ನು ಉಂಟು ಮಾಡಿದವು. ಆ ಗಾಡಿಯಲ್ಲಿದ್ದ ಜರ್ಮನ್ ಶೆಪರ್ಡ್ ನಾಯಿ ಬಾಗಿಲನ್ನು ತೆರೆದಾಕ್ಷಣ ರಾಜ ಟಿವಿಯಿಂದ ಚುರುಕಾಗಿ ಇಳಿದು ಬಂದು ನನ್ನನ್ನು ದುರುಗುಟ್ಟಿ ನೋಡಿತು. ದೊಡ್ಡ ಮನುಷ್ಯರು ನಾಯಿಯನ್ನು ಕಂಡು ಮುಗುಳು ನಗುತ್ತಾ, ಬಲಭೀಮ, ಬಾರಪ್ಪ, ಕುರ್ಚಿ ಮೇಲೆ ಕುಳಿತುಕೊಳ್ಳಪ್ಪ ಎಂದರು. ಅದು ತನ್ನ ರಾಜ ಗಾಂಭೀರ್ಯದಿಂದ ತನ್ನ ಎರಡೂ ಕಾಲುಗಳನ್ನು ಜೋಡಿಸಿ ನೆಲದ ಮೇಲೆ ಅವನ್ನು ಚಾಚಿ ತನ್ನ ತಲೆಯನ್ನು ಚಾಚಿದ ಕಾಲುಗಳ ಮೇಲೆ ಇಟ್ಟು ದೊಡ್ಡ ಮನುಷ್ಯರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ತನ್ನ ಬಾಲವನ್ನು ತನ್ನ ಹಿಂದಿನ ಎರಡೂ ಕಾಲುಗಳ ಮಧ್ಯೆ ಇಳಿಬಿಟ್ಟುಕೊಂಡು ಸೆಲ್ಯೂಟ್ ಹೊಡೆಯಿತು. ದೊಡ್ಡ ಮನುಷ್ಯರು ತಾವು ಕುಳಿತ ತಮ್ಮ ಸಿಂಹಾಸನದಂತ ಸೋಫಾದಿಂದಲೇ ಅದನ್ನು ನೋಡಿ ತಮ್ಮ ಕಣ್ಣುಗಳಿಂದ ಮತ್ತು ಮುಗುಳು ನಗೆಯಿಂದ ಅದರ ಸೆಲ್ಯೂಟ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಬಲಗೈಯನ್ನು ಎತ್ತಿ ಅದಕ್ಕೆ ಆಶೀರ್ವಾದ ಮಾಡಿದಂತೆಯೂ ಮಾಡಿ ಅದಕ್ಕೆ ಕೈ ಬೀಸಿ ಸ್ವಾಗತಿಸಿದಂತೆಯೂ ಮಾಡಿ ಮತ್ತೊಮ್ಮೆ ಬಲಭೀಮ, ಬಾರಪ್ಪ, ಕುರ್ಚಿ ಮೇಲೆ ಕುಳಿತುಕೊಳ್ಳಪ್ಪ ಎಂದು ತಮ್ಮ ಬಲಗಡೆ ಇದ್ದ ಕುರ್ಚಿಯೊಂದನ್ನು ನಾಯಿಗೆ ತೋರಿದರು. ಆ ನಾಯಿ ಹೋಗಿ ಅವರು ತೋರಿದ ಕುರ್ಚಿಯ ಮೇಲೆ ಅತ್ಯಂತ ವಿಧೇಯತೆಯಿಂದ ಕುಳಿತುಕೊಂಡಿತು ಮತ್ತು ನನ್ನನ್ನು ದುರ್ಗುಟ್ಟಿಕೊಂಡು ನೋಡಿ ದೊಡ್ಡ ಮನುಷ್ಯರತ್ತ ನೋಡಿತು. ದೊಡ್ಡ ಮನುಷ್ಯರು, ಬಲಭೀಮ, ಇವರು ನಮ್ಮ ಪಕ್ಕದ ತೋಟದವರು, ತುಂಬಾ ಒಳ್ಳೆಯವರು, ಹಾಗೆಯೇ ನಮ್ಮ ಆತ್ಮೀಯರು ಎಂದರು. ಆ ನಾಯಿ ನನ್ನನ್ನು ನೋಡಿ ಒಂದು ಬಗೆಯ ಆತ್ಮೀಯತೆಯಿಂದ ತನ್ನ ಬಾಯಿ ತೆರೆದು ನಾಲಿಗೆಯನ್ನು ಹೊರಗೆ ಚಾಚಿ ತನ್ನ ಎಲ್ಲಾ ಹಲ್ಲುಗಳನ್ನು ತೋರಿ ತನ್ನ ಸ್ನೇಹವನ್ನು ನನ್ನ ಕಡೆಗೂ ಬೀರಿತು. ಆವಾಗ ನನಗೆ ಸಮಾಧಾನವಾಯಿತು. ದೊಡ್ಡ ಮನುಷ್ಯರು ತಮ್ಮ ಮುಂದೆ ಇದ್ದ ಟೀಪಾಯ್ ಮೇಲಿದ್ದ ಒಂದು ಬಿಳಿ ಬಣ್ಣದ ದೂರ ಸಂವೇದಿ ಸ್ವಿಚ್ ಅದುಮಿದರು. ಅವರ ಬಂಗಲೆಯಿಂದ ಅವರ ಒಬ್ಬ ಆಳು ಓಡುತ್ತಾ ಬಂದ. ನೋಡು, ಬಲಭೀಮನವರು ಬಂದಿದ್ದಾರೆ, ಅವರಿಗೆ ಹಾಲು ಮತ್ತು ಬಿಸ್ಕೆಟ್ಗಳನ್ನು ತೆಗೆದುಕೊಂಡು ಬಾ ಎಂದರು. ಆತ ದೊಡ್ಡ ಮನುಷ್ಯರ ಆದೇಶ ಪಾಲಿಸಲು ತಾನು ಬಂದ ಬಂಗಲೆಯೊಳಕ್ಕೆ ಓಡಿ ಹೋದ. ನಂತರ ದೊಡ್ಡ ಮನುಷ್ಯರು
ನಾಯಿ ಗಾಡಿಯ ಚಾಲಕನನ್ನು ಮತ್ತು ರೈಫಲ್ ಹಿಡಿದುಕೊಂಡಿದ್ದ ದಡುತ್ತಿ ಮನುಷ್ಯನನ್ನು ನೋಡಿ, ಹೋಗ್ರಪ್ಪ, ಒಳಕ್ಕೆ ಹೋಗಿ ಚಹಾ ಕುಡಿಯಿರಿ, ಬಲಭೀಮನವರು ನನ್ನ ಹತ್ತಿರ ಇರುತ್ತಾರೆ ಎಂದರು. ನಾಯಿ ಗಾಡಿ ಹತ್ತಿರವಿದ್ದ ಅವರಿಬ್ಬರು ಮರು ಮಾತಾಡದೆ ಬಂಗಲೆಯ ಹಿಂಭಾಗದ ಕಡೆಗೆ ನಡೆದುಕೊಂಡು ಹೋದರು. ನೋಡಿ, ಪ್ರಪಂಚದಲ್ಲಿ ಎಲ್ಲರೂ ಜರ್ಮನ್ ಶೆಪರ್ಡ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಪೂರ್ವ ಜನ್ಮದ ಪುಣ್ಯ ಎಂದು ದೊಡ್ಡ ಮನುಷ್ಯರು ತತ್ವಜ್ಞಾನದ ಮಾತನ್ನು ಕಣ್ಣು ಮುಚ್ಚಿ ತಮ್ಮ ಎದೆ ಬಿಚ್ಚಿ ಹೇಳಿದರು. ಆ ನಾಯಿ ನನ್ನನ್ನು ನೋಡಿತು. ಅದು ದೊಡ್ಡ ಮನುಷ್ಯರ ಮಾತಿಗೆ ತಲೆ ದೂಗಿದಂತೆ ಕಂಡಿತು. ನಾನು ಏನೂ ಹೇಳದೆ ಸುಮ್ಮನೆ ಕುಳಿತೇ ಇದ್ದೆ. ಅಷ್ಟರಲ್ಲಿ ಬಂಗಲೆಯ ಒಳಗಿನಿಂದ ಇಬ್ಬರು ಆಳುಗಳು ಬಂದರು. ಒಬ್ಬ ಒಂದು ಟೀಪಾಯ್ ಹೊತ್ತುಕೊಂಡು ಬಂದ, ಇನ್ನೊಬ್ಬ ಒಂದು ಟ್ರೇಯನ್ನು ಹಿಡಿದಿದ್ದ. ಅದರಲ್ಲಿ ಒಂದು ಹಾಲಿನ ಬೋಗುಣಿ ಇತ್ತು ಹಾಗೂ ಒಂದು ಪ್ಲೇಟಿನಲ್ಲಿ ಗರಿಗರಿಯಾಗಿದ್ದ ತಾಜಾ ಬಿಸ್ಕಿಟ್ಗಳನ್ನು ಅಂದವಾಗಿ ಜೋಡಿಸಿ ಇಡಲಾಗಿತ್ತು. ಆ ನಾಯಿಯ ಮುಂದೆ ಟೀಪಾಯ್ ಇಡಲಾಯಿತು. ಅದರ ಮೇಲೆ ಟ್ರೇಯಿಂದ ಹಾಲಿನ ಬೋಗುಣಿ ಮತ್ತು ಬಿಸ್ಕಿಟ್ಗಳ ಪ್ಲೇಟನ್ನು ತೆಗೆದು ಇಡಲಾಯಿತು. ಆಳುಗಳು ಏನೂ ಮಾತಾಡದೆ ಬಂಗಲೆಯೊಳಕ್ಕೆ ಹೋದರು. ಒಬ್ಬ ತಾನು ತಂದಿದ್ದ ಟ್ರೇಯನ್ನು ಹಿಡಿದು ಮರಳಿದ. ದೊಡ್ಡ ಮನುಷ್ಯರು ಆ ನಾಯಿಯನ್ನು ಆತ್ಮೀಯತೆಯಿಂದ ನೋಡುತ್ತಾ, ಬಲಭೀಮ, ತಗೊಳಪ್ಪ, ನಾವು ಈಗ ತಾನೇ ಟೀ ಕುಡಿದೆವು ಎಂದರು. ಆ ನಾಯಿ ತನ್ನ ಎಂದಿನ ಗಾಂಭೀರ್ಯ ಮತ್ತು ತನಗೆ ನೀಡಿದ್ದ ಶಿಸ್ತಿನ ತರಬೇತಿಗೆ ಅನುಗುಣವಾಗಿ ಸ್ವಲ್ಪವೂ ಹಾಲನ್ನು ಚೆಲ್ಲದೆ ಹಾಗೂ ಸ್ವರ್ ಸ್ವರ್ ಎಂಬ ಶಬ್ದವನ್ನು ಮಾಡದೆ ಸ್ವಲ್ಪ ಹಾಲನ್ನು ಕುಡಿಯಿತು. ಓ, ಹಾಲು ತುಂಬಾ ಚೆನ್ನಾಗಿದೆ ಎನ್ನುವಂತೆ ದೊಡ್ಡ ಮನುಷ್ಯರತ್ತ ನೋಡಿತು. ಹಾಗೆಯೇ ಬಿಸ್ಕಿಟುಗಳನ್ನು ಪ್ಲೇಟಿನಿಂದ ಕೆಳಕ್ಕೆ ಬೀಳಿಸದಂತೆ ನಾಜೂಕಾಗಿ ಒಂದೊಂದಾಗಿ ತನ್ನ ನಾಲಿಗೆಯಿಂದ ಆಯ್ದುಕೊಂಡು ತಿಂದು ನಮ್ಮಿಬ್ಬರನ್ನು ನೋಡಿ, ಬಿಸ್ಕಿಟುಗಳು ರುಚಿಯಾಗಿವೆ ಎಂಬಂತೆ ತನ್ನ ಕಣ್ಣುಗಳಿಂದ ಆನಂದವನ್ನು ಸೂಸಿ ಉಳಿದ ಹಾಲನ್ನು ಅತ್ಯಂತ ನಾಜೂಕಾದ ಶಿಸ್ತಿನಿಂದ ಕುಡಿದು ಮುಗಿಸಿತು. ನಮ್ಮ ಕರುನಾಡಿನ ಕಂತ್ರಿ ನಾಯಿಗಳಂತೆ ಖಾಲಿ ಬೋಗುಣಿಯನ್ನು ನೆಕ್ಕಲಿಲ್ಲ. ಅದಕ್ಕೆ ಇರಬೇಕು ರಾಜಮರ್ಯಾದೆ ಆ ನಾಯಿಗೆ ದೊಡ್ಡ ಮನುಷ್ಯರ ಸಮ್ಮುಖದಲ್ಲಿ. ನೋಡಿ, ಬಲಭೀಮನ ತಂದೆ ತಾಯಿಗಳು ಕೂಡ ಒಳ್ಳೆಯ ತರಬೇತಿ ಹೊಂದಿದ್ದರು. ಅವರು ಕೂಡ ಒಳ್ಳೆಯ ತ್ಯಾಗಮಯ ಜೀವನವನ್ನು ಸಾಗಿಸಿದರು. ಬಲಭೀಮನಿಗೆ ನಾಯಿ ಅಕಾಡೆಮಿಯಲ್ಲಿ ಅತ್ಯಂತ ಶ್ರೇಷ್ಠ ದರ್ಜೆಯ ತರಬೇತಿಯನ್ನು ನೀಡಲಾಗಿದೆ. ತಮಗೆ ಗೊತ್ತೇ? ಆ ಅಕಾಡೆಮಿಯಲ್ಲಿ ಬೇರೆ ಬೇರೆ ದೇಶಗಳ ದೊಡ್ಡ ಮನುಷ್ಯರೂ ಸಹ ತಮ್ಮ ನಾಯಿಗಳಿಗೆ ತರಬೇತಿ ನೀಡಲು ಕಳುಹಿಸಿ ಕೊಡುತ್ತಾರೆ. ನಮ್ಮ ಕಡೆಯ ಒಬ್ಬರು ನನಗೆ ಬಲಭೀಮನವರ ಬಗ್ಗೆ ಹೇಳಿದರು. ನಾನು ಕೂಡಲೇ ಅವರಿಗೆ ಬಲಭೀಮನವರನ್ನು ಕರೆದುಕೊಂಡು ಬರಲು ತಿಳಿಸಿದೆ. ಬಲಭೀಮನವರು ನಮ್ಮ ಮೊದಲ ಭೇಟಿಯಲ್ಲೇ ನನ್ನ ಮನಸ್ಸನ್ನು ಗೆದ್ದು ಬಿಟ್ಟರು. ನನ್ನ ಕಾಣಲಿಕ್ಕೆ ಬಂದಾಗ ಅವರ ಬಾಯಲ್ಲಿ ನನಗಾಗಿ ಒಂದು ಹೂವಿನ ಗೊಂಚಲನ್ನು ಹಿಡಿದಿದ್ದರು. ಅದನ್ನು ಅವರು ನನ್ನ ಕಾಲಿನ ಬಳಿ ಇಟ್ಟು, ತಾವು ಇಂದು ನೋಡಿದ್ದೀರಿ ಅಲ್ಲ, ಆ ರೀತಿ ಭಾಗಿ ಸೆಲ್ಯೂಟ್ ಹೊಡೆದು ನಿಂತುಕೊಂಡರು. ಅವರ ವಿನಯತೆ, ಶಿಸ್ತುಬದ್ಧ ಚಲನವಲನಗಳನ್ನು ಕಂಡ ನನ್ನ ಕಣ್ಣುಗಳು ಅಂದೇ ಬಲಭೀಮನವರನ್ನು ಆತ್ಮೀಯತೆಯಿಂದ ಕಾಣಲು ಆರಂಭಿಸಿದವು. ಹಾಗೆಯೇ ಅಂದಿನಿಂದ ನಮ್ಮ ನಡುವೆ ಯಾವುದೋ ಒಂದು ಬಿಡಿಸಲಾರದ ಸಂಬಂಧ ಬೆಸೆದುಕೊಂಡು ನಿಂತಿದೆ ಎಂದು ದೊಡ್ಡ ಮನುಷ್ಯರು ತಮ್ಮ ಕಣ್ಣುಗಳ ಮುಚ್ಚಿ ಮೈ ಮನೆಗಳ ಮರೆತವರಂತೆ ಮಾತಾಡುತ್ತಿರುವಾಗ ಆ ನಾಯಿ ತುಂಬಾ ಹೊಗಳಿಕೆಯನ್ನು ಸಹಿಸಿಕೊಳ್ಳಬೇಕಾದ ಮುಜುಗರವನ್ನು ಹೊತ್ತ ಮುಗುಳು ನಗೆ ಕೊಡುತ್ತಾ ನನ್ನನ್ನು, ದೊಡ್ಡ ಮನುಷ್ಯರನ್ನು ನೋಡುತ್ತಾ ನಿಶ್ಶಬ್ದವಾಗಿ ಶಿಸ್ತಿನಿಂದ ಕುಳಿತಿತ್ತು. ನೋಡಿ, ನಾನು ಬಲಭೀಮನವರು ನಮ್ಮ ತೋಟದಲ್ಲಿದ್ದಾರೆ, ನಮ್ಮವರು ಅಂತಲ್ಲ. ನಿಜವಾಗಿಯೂ ಹೇಳುತ್ತೇನೆ, ಅವರು ನಿಜವಾಗಿಯೂ ತುಂಬಾ ಧೈರ್ಯಶಾಲಿಗಳು. ಆ ಬಗೆಯ ಧೈರ್ಯ ನಮ್ಮ ಕರುನಾಡಿನ ನಾಯಿಗಳಿಗೆ ಎಲ್ಲಿದೆ ಹೇಳಿ? ನಿಮಗೆ ಕೆಲವು ಘಟನೆಗಳ ಬಗ್ಗೆ ಹೇಳ ಬಯಸುತ್ತೇನೆ. ಹಿಂದೆ ನಮ್ಮ ತೋಟಕ್ಕೆ ಕೋತಿಗಳ ಕಾಟ ತುಂಬಾ ಇತ್ತು. ನಮ್ಮ ಕರುನಾಡಿನ ನಾಯಿಗಳು ಅವನ್ನು ಕಡಿದು ಹಾಕುವುದಾಗಲಿ ಓಡಿಸುವುದಾಗಲಿ ಮಾಡದೆ
ಆ ಕೋತಿಗಳೊಂದಿಗೆ ಶಾಮೀಲಾಗಿವೆಯೋ ಏನೋ ಎಂಬಂತೆ ಅವುಗಳೊಂದಿಗೆ ಹೊಂದಿಕೊಂಡು ಬಾಳುತ್ತಿದ್ದವು. ಬಲಭೀಮನವರು ಬಂದ ಮೇಲೆ ಅವರು ತಮ್ಮ ನೇತೃತ್ವದಲ್ಲಿ ನಮ್ಮ ಕರುನಾಡ ನಾಯಿಗಳನ್ನು ಸೇರಿಸಿಕೊಂಡು ಆ ಕೋತಿಗಳಲ್ಲಿ ಕೆಲವನ್ನು ಕೊಂದು ಉಳಿದವನ್ನು ಓಡಿಸಿ ಬಿಟ್ಟಿದ್ದಾರೆ. ದೊಡ್ಡ ಮನುಷ್ಯರು ಆ ನಾಯಿಯ ಒಂದು ಸಾಹಸ ಕಥೆಯನ್ನು ಹೇಳಿ ಮುಗಿಸಿದರು. ನಾನು ಆ ನಾಯಿಯನ್ನು ನೋಡಿದೆ. ಆ ನಾಯಿಗೆ ನನ್ನ ಕಣ್ಣಲ್ಲಿ ತನಗಾಗಿ ಮೆಚ್ಚುಗೆಯನ್ನು ಕಂಡಿತೋ ಏನೋ, ಹೊಗಳಿಕೆಯಿಂದ ಸ್ವಲ್ಪ ನಾಚಿಕೊಂಡಂತೆ ಕಂಡಿತು. ನೋಡಿ, ನಾನು ಮುಖಸ್ತುತಿ ಮಾಡುವವನಲ್ಲ, ಅದು ತಮಗೂ ಗೊತ್ತಿದೆ. ಆದರೆ ಹೇಳಬೇಕಾದದ್ದನ್ನು ಹೇಳದಿದ್ದರೆ ಅದು ತಪ್ಪು. ಅಷ್ಟೇ ಅಲ್ಲ, ಅದು ಅಕ್ಷಮ್ಯ ಅಪರಾಧವಾಗುತ್ತದೆ. ಅದಕ್ಕಾಗಿ ಹೇಳುತ್ತೇನೆ. ದೊಡ್ಡ ಮನುಷ್ಯರು ತುಂಬಾ ಭಾವುಕರಾಗಿ ಮಾತಾಡುತ್ತಿದ್ದಾರೆ ಎನಿಸಿತು. ಕಷ್ಟದಲ್ಲಿದ್ದಾಗ ಬಂದ ಸಕಾಲಿಕ ಸಹಾಯ ದೊರೆತರೆ ನೀವು ಭಾವುಕರಾಗಿ ಆ ಸಹಾಯವನ್ನು ನಿಮ್ಮ ಜೀವನದ ಪರ್ಯಂತ ನೆನೆದು ನಿಮ್ಮ ಗೆಳೆಯರಿಗೆ ಆ ಬಗ್ಗೆ ಹೇಳುವಾಗ ನಿಮ್ಮಲ್ಲಿ ಭಾವುಕತೆ ಉಂಟಾಗುತ್ತದಲ್ಲ, ಆ ಬಗೆಯ ಭಾವುಕತೆ ಅವರಲ್ಲಿ ಇತ್ತು. ಆ ನಾಯಿ ಅವರ ಮಾತಿಗೆ ಕ್ಷಣಕ್ಕೂ ನಾಚಿಕೊಂಡು ಆಗಾಗ ತನ್ನ ಕಣ್ಣು ಮುಚ್ಚಿ ಆಗಿ ಹೋದ ವೀರಾವೇಶದ ಸನ್ನಿವೇಶವನ್ನು ನೆನೆಯುತ್ತಿದೆಯೋ ಏನೋ ಎಂಬಂತೆ ಕುಳಿತು ಸ್ವಲ್ಪ ಹೊತ್ತಿನ ನಂತರ ತನ್ನ ಕಣ್ಣುಗಳನ್ನು ತೆರೆದು ನನ್ನನ್ನು ನೋಡುತ್ತಿತ್ತು. ನನ್ನ ಮುಖದ ಮೇಲೆ ಮೆಚ್ಚುಗೆ ಮೂಡಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ನೋಡಿ, ಒಂದು ಸಾರಿ ಈ ತೋಟದಲ್ಲಿ ಒಂದು ಸುತ್ತು ಹಾಕೋಣ, ನಮ್ಮ ಆಳುಗಳು ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ನೋಡೋಣ ಎಂದು ಬೆಳಿಗ್ಗೆ ತೋಟದಲ್ಲಿ ಹೋಗುತ್ತಾ ಇದ್ದೆ. ಬಲಭೀಮನವರು ಅಂದು ನನ್ನ ಜೊತೆಯಲ್ಲಿ ವಾಕಿಂಗ್ಗೆ ಬಂದಿದ್ದರು. ದೊಡ್ಡ ಮನುಷ್ಯರು ಜೋರಾಗಿ ಗಾಬರಿಯಾಗಿ ಕೂಗಿದರು. ಹೀಗೆ ನಾನು ಅಂದು ಗಾಬರಿಯಾಗಿ ಕೂಗಿದೆ. ಯಾಕೆ ಗೊತ್ತೇ ಎಂದು ನಗುತ್ತಾ ಅವರು ನನ್ನ ನೋಡಿದರು. ಅವರ ಕೂಗಿನಿಂದ ನಾನೂ ಗಾಬರಿಯಾಗಿದ್ದೆ. ಗೊತ್ತಿಲ್ಲವೆಂದು ನನ್ನ ತಲೆಯಲ್ಲಾಡಿಸಿ ಕೂತೆ. ಬಲಭೀಮನವರು ನನ್ನನ್ನು ನಾಗರ ಹಾವಿಂದ ಕಾಪಾಡಿದ್ದರು. ಇಲ್ಲದಿದ್ದರೆ ಇವತ್ತು ನಾನಿಲ್ಲ, ನಿಮ್ಮ ಜೊತೆ ಈ ಭೇಟಿ ಇಲ್ಲ. ಗಾಬರಿಯಾಗಿದ್ದ ನಾನು ಏನೂ ಹೇಳಲಿಲ್ಲ. ದೊಡ್ಡ ಮನುಷ್ಯರು ಮುಂದುವರೆದು ಹೇಳಿದರು, ಬಲಭೀಮನವರಿಂದಾಗಿ ನಮ್ಮ ಕಂತ್ರಿ ನಾಯಿಗಳು ಸಹ ಚೆನ್ನಾಗಿ ಕೆಲಸ ಮಾಡುತ್ತಿವೆ. ಅವುಗಳ ಬಗ್ಗೆ ನಮ್ಮ ಆಳುಗಳು ಇತ್ತೀಚೆಗೆ ಯಾವುದೇ ದೂರು ನೀಡುತ್ತಿಲ್ಲ. ಬಲಭೀಮನವರು ಬಂದ ಮೇಲೆ ಕಂತ್ರಿ ನಾಯಿಗಳು ಮನೆಗಳಿಗೆ ನುಗ್ಗಿ ಲೂಟಿ ಮಾಡುವುದು ನಿಂತಿದೆ. ಹಾಗೆ ಎಲ್ಲೆಂದರಲ್ಲಿ ಕಂತ್ರಿ ಹೆಣ್ಣು ನಾಯಿಗಳೊಂದಿಗೆ ಕಾಲಹರಣ ಮಾಡುವುದು ನಿಂತಿದೆ. ಈಗ ಏನಿದ್ದರೂ ಕೆಲಸ ಕೆಲಸ ಕೆಲಸ. ನಾಯಿ ಅಕಾಡೆಮಿಯಲ್ಲಿ ತರಬೇತಿ ಹೊಂದಿದ್ದಾರೆ ನೋಡಿ, ಅದಕ್ಕೆ. ದೊಡ್ಡ ಮನುಷ್ಯರು ಆ ನಾಯಿ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುತ್ತಿದ್ದರೆ ಆ ನಾಯಿ ಶಿಸ್ತಿನಿಂದ ಕುರ್ಚಿಯ ಮೇಲೆ ಕುಳಿತು ಅವರ ಮಾತನ್ನು ವಿನಯತೆಯಿಂದ ಕೇಳುತ್ತಿತ್ತು. ನಮ್ಮ ತೋಟಕ್ಕೆ ಕೋತಿಗಳು, ಕೊತ್ತಿಗಳು, ಇಲಿಗಳು, ಕಾಡು ಹಂದಿಗಳು, ಜಿಂಕೆಗಳು, ತೋಳಗಳು, ಮೊಲಗಳು, ಕಳ್ಳರು ಮತ್ತು ಕದಿಮರು ಬಂದು ನಮ್ಮ ಬೆಳೆ ಹಾಳು ಮಾಡುತ್ತಿದ್ದರು ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳನ್ನು ಕದಿಯುತ್ತಿದ್ದರು. ಆದರೆ ನಾನು ನಿಜ ಹೇಳುತ್ತೇನೆ, ಬಲಭೀಮನವರ ಹೆಸರು ತುಂಬಾ ದೊಡ್ಡದು. ಈಗ ನಮಗೆ ಅವುಗಳಿಂದ ತೊಂದರೆ ಇಲ್ಲ. ದೊಡ್ಡ ಮನುಷ್ಯರು ಆ ನಾಯಿಯ ಸಾಧನೆಯ ಪಟ್ಟಿ ನೀಡಿದರು. ಬಲಭೀಮನವರು ನಮ್ಮ ತೋಟಕ್ಕೆ ಬಂದು ತಾವು ಕಳೆದ 3 ತಿಂಗಳುಗಳಲ್ಲಿ 12 ಹಾವುಗಳನ್ನು ಕೊಂದಿದ್ದಾರೆ, 9 ಕಾಡು ಹಂದಿಗಳನ್ನು ಸಾಯಿಸಿದ್ದಾರೆ, 6 ತೋಳಗಳನ್ನು ಮುಗಿಸಿದ್ದಾರೆ, 3 ಮೊಲಗಳನ್ನು ನುಂಗಿದ್ದಾರೆ, 6 ಕೋತಿಗಳನ್ನು ಇನ್ನಿಲ್ಲವಾಗಿಸಿದ್ದಾರೆ, 9 ಕಳ್ಳರ ಕಚ್ಚಿದ್ದಾರೆ ಮತ್ತು ನಮ್ಮೆಲ್ಲ ಆಳುಗಳ ಮೆಚ್ಚಿಸಿದ್ದಾರೆ. ದೊಡ್ಡ ಮನುಷ್ಯರ ದೊಡ್ಡ ನಾಯಿ. ಕೇಳಿ, ನಮ್ಮ ಆಳುಗಳಿಗೆ ಸಂತೋಷವಾಗಿದೆ. ದಣಿಗಳೇ, ತಾವು ನಮ್ಮ ತೋಟಕ್ಕೆ ನಿಜವಾದ ಗಂಡುಗಲಿ ನಾಯಿಯನ್ನು ತಂದಿದ್ದೀರಿ ಎಂದು ಸಿಕ್ಕಾಗೆಲ್ಲ ಪದೇ ಪದೇ ಹೇಳುತ್ತಾರೆ ಎಂದು ನನಗೆ ದೊಡ್ಡ ಮನುಷ್ಯರು ಹೇಳಿದರು. ಬನ್ನಿ, ಕುಳಿತೇ ಏನು ಮಾತಾಡುವುದು, ಸ್ವಲ್ಪ ತೋಟವನ್ನು ಸುತ್ತು ಹಾಕೋಣ ಎಂದು ದೊಡ್ಡ ಮನುಷ್ಯರು ಎದ್ದು ಬಿಟ್ಟರು.
ನಾನು ಅವರ ನಾಯಿಯು ಅವರ ಬೆನ್ನ ಹಿಂದೆ ಹೊರಟೆವು. ತಾವು ನಾಯಿಗೆ ಚೈನಿನಿಂದ ಬಂಧಿಸುವುದಿಲ್ಲವೇ ಎಂದು ನಾನು ಹೆದರಿಕೆಯನ್ನು ಪ್ರಕಟಿಸಿದೆ. ನೋಡಿ, ಈ ಚೈನುಗಳೆಲ್ಲ ಕಂತ್ರಿ ನಾಯಿಗಳಿಗಾಗಿ ಮಾಡಿರೋದು. ಸರಿಯಾದ ತರಬೇತಿ ಇಲ್ಲದ ತಿಳಗೇಡಿ ಕಂತ್ರಿ ನಾಯಿಗಳು ನಮ್ಮ ಬಂಧು ಬಳಗವನ್ನು ಕಚ್ಚದಿರಲಿ ಎಂದು ಬಲಭೀಮನವರಿಗೆ ಒಳ್ಳೆಯ ತರಬೇತಿಯನ್ನು ನೀಡಲಾಗಿದೆ. ಅವರು ಒಂದು ಸುಸಂಸ್ಕೃತ ತಂದೆ ತಾಯಿಗಳಿಗೆ ಹುಟ್ಟಿದ ನಾಯಿ. ಅವರಿಗೆ ನಮ್ಮವರು ಯಾರು, ನಮ್ಮವರಲ್ಲದವರು ಯಾರು, ನಮ್ಮ ಪ್ರಾಣಿ ಪಕ್ಷಿಗಳು ಯಾವುವು ಮತ್ತು ನಮ್ಮ ತೋಟವನ್ನು ಹಾಳು ಮಾಡುವ ಪಕ್ಷಿ ಪ್ರಾಣಿಗಳು ಯಾವುವು ಎಂಬುದು ಚೆನ್ನಾಗಿ ಗೊತ್ತಿದೆ. ದೊಡ್ಡ ಮನುಷ್ಯರು ಆ ನಾಯಿಯನ್ನು ಹೊನ್ನ ಸೂಲಕ್ಕೆ ಏರಿಸುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿತ್ತು. ದೊಡ್ಡ ಮನುಷ್ಯರು ನಿಂತರು, ನಾನು ನಿಂತೆ, ಆ ನಾಯಿಯೂ ನಿಂತಿತು. ನೋಡಿ, ಇಲ್ಲಿ 5 ಗೋರಿಗಳಿವೆ. ನಮ್ಮ ತೋಟದಲ್ಲಿ ಕೆಲಸ ಮಾಡಿದ ನಾಯಿಗಳ ಗೋರಿಗಳು ಎಂದು ದೊಡ್ಡ ಮನುಷ್ಯರು ಸಾಲು ಸಮಾಧಿಗಳ ತೋರಿಸಿದರು. ಅಯ್ಯೋ, ನಾಯಿ ಗೋರಿಗಳೇ, ಮಾನವರ ಗೋರಿಗಳೆಂದು ಹೆದರಿಕೊಂಡೇನಲ್ಲ ಎಂದು ಮನದಲ್ಲಿ ಹೇಳಿಕೊಂಡೆ. ಇದನ್ನು ಓದಿರಿ. ತನ್ನ ಒಡೆಯನ ಸೇವೆಯಲ್ಲಿ ತನ್ನ ಪ್ರಾಣ ತ್ಯಾಗ ಮಾಡಿದ ವೀರ ಕರಿಯ ಇಲ್ಲಿ ಚಿರನಿದ್ರೆಯಲ್ಲಿದ್ದಾನೆ. ಕರಿಯನ ಗೋರಿಯ ಮೇಲೆ ಹುಟ್ಟಿದ ದಿನಾಂಕ, ಸಾವಿನ ದಿನಾಂಕವನ್ನು ನಮೂದಿಸಲಾಗಿತ್ತು. ಅಮೃತ ಶಿಲೆಗಳಿಂದ ಮತ್ತು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾಗಿದ್ದ 5 ಗೋರಿಗಳು 5 ವೀರರ ಸೇವೆಯನ್ನು ಸ್ಮರಿಸಲು ನಿರ್ಮಿಸಿದ್ದ ಸ್ಮಾರಕಗಳಾಗಿದ್ದವು. ಒಂದರ ಪಕ್ಕ ಒಂದರಂತೆ ಸಾಲಾಗಿ ಸುಂದರವಾಗಿದ್ದ ಆ ಸ್ಮಾರಕಗಳನ್ನು ನೋಡಿದ ಆ ನಾಯಿ ಒಂದು ಕ್ಷಣ ಮೌನವಾಗಿ ನಿಂತು ಅಳಿದವರ ಆತ್ಮಕ್ಕೆ ಶಾಂತಿ ಕೋರಿತು. ಅದಲ್ಲವೇ ಶಿಸ್ತು, ಅದಲ್ಲವೇ ತರಬೇತಿ. ನಮ್ಮ ಕಂತ್ರಿ ನಾಯಿಗಳು ಇವೆ. ಈ ಗೋರಿಗಳ ಮೇಲೆ ಹೇಳುತ್ತವೆ, ಉಚ್ಚೆ ಉಯ್ಯುತ್ತವೆ. ಅದಕ್ಕೇನೆ ಹೇಳೋದು, ಕಂತ್ರಿ ನಾಯಿಗಳು ಎಂದಿದ್ದರೂ ಕಂತ್ರಿ ನಾಯಿಗಳೇ. ದೊಡ್ಡ ಮನುಷ್ಯರು ಪರಮಾಣು ಹೊರಡಿಸಿದಂತೆ ಜೋರಾಗಿ ಹೇಳಿದರು. ಹೋಗೋಣ ಬನ್ನಿ. ಈಗ ಬಲಭೀಮನವರ ಲಂಚ್ ಸಮಯ. ಅವರು ತುಂಬಾ ಕಟ್ಟುನಿಟ್ಟಾಗಿ ಸಮಯ ಪರಿಪಾಲಿಸುತ್ತಾರೆ. ಅವರಿಂದ ನಮ್ಮ ಕಂತ್ರಿ ನಾಯಿಗಳು ಕಲಿಯುವುದು ತುಂಬಾ ಇದೆ ಎಂದು ದೊಡ್ಡ ಮನುಷ್ಯರು ಹಿಂದಿರುಗಿದರು. ನಾವು ಮತ್ತು ಆ ನಾಯಿ ತೋಟದೊಳಗಿನಿಂದ ವಾಪಸ್ ನಾಯಿ ಗಾಡಿ ನಿಂತ ಜಾಗಕ್ಕೆ ಬಂದೆವು. ಚಾಲಕ ಬಂದು ಗೌರವಪೂರ್ವಕವಾಗಿ ಗಾಡಿಯ ಹಿಂದಿನ ಬಾಗಿಲನ್ನು ತೆರೆದ. ಆ ನಾಯಿ ಹೋಗಿ ತನ್ನ ಸೀಟಿನ ಮೇಲೆ ಕುಳಿತುಕೊಂಡಿತು. ದಡುತಿ ರೈಫಲ್ದಾರಿ ತನ್ನ ಸ್ಥಾನವನ್ನು ಅಲಂಕರಿಸಿದ. ಚಾಲಕ ದೊಡ್ಡ ಮನುಷ್ಯರಿಗೆ ಸೆಲ್ಯೂಟ್ ಹೊಡೆದು ವಾಹನವನ್ನೇರಿದ. ಆ ನಾಯಿ ತನ್ನ ಜಾಗೆಯಿಂದ ಒಂದು ಬಗೆಯ ಸೆಲ್ಯೂಟ್ ಹೊಡೆದ ನಂತರ ನಾಯಿ ಗಾಡಿ ಆ ನಾಯಿಯ ಮನೆಯ ಕಡೆ ಹೊರಟಿತು. ನಾನು ಆ ದೊಡ್ಡ ಮನುಷ್ಯರ ಅನುಮತಿ ಪಡೆದು ನನ್ನ ತೋಟಕ್ಕೆ ಮರಳಿದೆ. 1 ವರ್ಷದ ನಂತರ ಆ ದೊಡ್ಡ ಮನುಷ್ಯರ ತೋಟಕ್ಕೆ ಮತ್ತೆ ಭೇಟಿ ನೀಡುವ ಸೌಭಾಗ್ಯ ನನಗೆ ಮೊನ್ನೆ ದೊರಕಿತು. ನಾನು ಅಲ್ಲಿಗೆ ಹೋದೆ. ದೊಡ್ಡ ಮನುಷ್ಯರು ನನ್ನನ್ನು ತುಂಬಾ ಆತ್ಮೀಯವಾಗಿ ಬರಮಾಡಿಕೊಂಡರು. ನಾವು ಅವರ ಬಂಗಲೆಯ ಎದುರಿಗೆ ಮರದ ನೆರಳಲ್ಲಿ ಹಾಕಿದ್ದ ಕುರ್ಚಿಗಳಲ್ಲಿ ಕುಳಿತುಕೊಂಡೆವು. ಅವರ ಕುರ್ಚಿಯ ಅಡಿಯಲ್ಲಿ ಕೊಳೆಯಾಗಿದ್ದ ಒಂದು ದಡುತಿ ನಾಯಿ ಸೋಮಾರಿಯಾಗಿ ಮಲಗಿತ್ತು. ನನಗೆ ದೊಡ್ಡ ಮನುಷ್ಯರ ಉಪಚಾರ ದೊರಕಿತು. ತಮ್ಮ ಬಲಭೀಮೆಯಲ್ಲಿ ಎಂದೆ. ಓ, ಆ ನಾಯಿ ಎಲ್ಲೋ ಜರ್ಮನಿಯಲ್ಲಿರಬೇಕು. ನೋಡಿ, ಆ ನಾಯಿ ನಮ್ಮ ಸಾಕು ಹಂದಿಗಳ ಸಂಘವನ್ನು ಮಾಡಿಕೊಂಡಿತ್ತು. ಅಲ್ಲ, ನಾವು ದನ ಕಡಿಯಲು ನಮ್ಮ ಆಳುಗಳಿಗೆ ಹೇಳಿದರೆ ಅವರು ನಮ್ಮ ಆದೇಶ ಪಾಲನೆ ಮಾಡದಂತೆ ಮಾಡಿತು. ದನಗಳ ರಕ್ಷಕನಾಗಿ ದುಡಿಯತೊಡಗಿತು. ಅಷ್ಟೇ ಅಲ್ಲ, ನಮ್ಮ ಮಲಗುವ ಕೋಣೆಗೆ ನಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವುದಾದರೂ ಹೆಂಗಸು ಬಂದರೆ ಅವರಿಗೆ ಕಚ್ಚುತ್ತಿತ್ತು. ಅಷ್ಟೇ ಏಕೆ, ನಾನೇನಾದರೂ ಸ್ವಲ್ಪ ಜಾಸ್ತಿ ಕುಡಿದಾಗ ಜೋರಾಗಿ ನಮ್ಮ ಆಳುಗಳಿಗೆ ಬೈದರೆ ನನಗೆ ಗುರ್ರಾಯಿಸುತ್ತಿತ್ತು. ಅವರಿಗೆ ನಾನು ಹೊಡೆದರೆ ಅದು ನನ್ನ ಮೇಲೆ ಹೆಗರಿ ಬೀಳುತ್ತಿತ್ತು. ಯಾರು ನಾನು? ನಾನು ದೊಡ್ಡ ಮನುಷ್ಯ. ನನ್ನ ಮಾತನ್ನು ಮೀರಿ ನ್ಯಾಯ ನೀತಿ ಎಂದು ಅಯೋಗ್ಯರನ್ನೆಲ್ಲ ಕಾಪಾಡಲು ನಿಲ್ಲುತ್ತಿತ್ತು. ನೀವೇ ಹೇಳಿ,
ನಾವು ಕುರಿ ಕೋಳಿಗಳನ್ನು ಕೊಲ್ಲಬಾರದೆ? ನಮ್ಮ ತೋಟದ ಪ್ರಾಣಿ ಪಕ್ಷಿಗಳ ಜೀವನದ ಮೇಲೆ ನಮಗೆ ಹಕ್ಕಿಲ್ಲವೇ? ಆ ನಾಯಿ ಅವುಗಳ ರಕ್ಷಣೆಗೂ ನಿಲ್ಲುತ್ತಿತ್ತು. ಇದು ಎಂಥ ಮಾತು! ನಮ್ಮ ಮಾತಿಗೆ ಬೆಲೆ ಕೊಡದ ನಾಯಿ ನಮ್ಮ ತೋಟದಲ್ಲಿ ಹೇಗೆ ಇರಲು ಸಾಧ್ಯ? ಅದನ್ನು ನಾವು ನಮ್ಮ ತೋಟದಿಂದ ಹೊರಕ್ಕೆ ಹಾಕಿದೆವು. ಅದು ಅಲ್ಲಿ ಇಲ್ಲಿ ಎರಡೆರಡು ತಿಂಗಳು ಜೀವನ ಕಳೆಯಿತು. ಯಾರೋ ಹುಚ್ಚು ಹಿಡಿದ ಜರ್ಮನಿಗ, ತಾನು ಸರ್ವಶ್ರೇಷ್ಠ ಮಾನವನೆಂಬ ಹುಚ್ಚು ಹಿಡಿದ ಜರ್ಮನಿಯ ಪ್ರವಾಸಿಗನೊಬ್ಬ ಆ ನಾಯಿಯನ್ನು ಎಲ್ಲೋ ನೋಡಿದನಂತೆ, ಅದರ ಶಿಸ್ತನ್ನು ಮೆಚ್ಚಿದನಂತೆ, ಅದರ ಸ್ವಗೌರವವನ್ನು ತನ್ನ ಸ್ವಗೌರವವೆಂದು ಬಗೆದನಂತೆ. ಹುಚ್ಚು ಜರ್ಮನಿಗ ಅದನ್ನು ಜರ್ಮನಿಗೆ ಕರೆದುಕೊಂಡು ಹೋದನೆಂದು ನಮ್ಮ ಆಳುಗಳು ನನಗೆ ಹೇಳಿದರು ಎಂದು ದೊಡ್ಡ ಮನುಷ್ಯರು ತಮ್ಮ ಅಪಾರವಾದ ಸಿಟ್ಟನ್ನು ಚುಟುಕಾಗಿ ಮುಗಿಸಿದರು. ತಮ್ಮ ತೋಟವನ್ನು ಈಗ ಯಾರು ಕಾಪಾಡುತ್ತಾರೆ ಎಂದು ನನ್ನ ಸಂದೇಹವನ್ನು ವ್ಯಕ್ತಪಡಿಸಿದೆ. ಹೇ ನಾಯಿ ಎಂದು ದೊಡ್ಡ ಮನುಷ್ಯರು ಕೂಗಿದರು. ಅವರ ಕುರ್ಚಿಯ ಕೆಳಗೆ ಬಿದ್ದುಕೊಂಡಿದ್ದ ನಾಯಿ ಎದ್ದು ತನ್ನ ಮೈ ಮೇಲಿನ ಧೂಳನ್ನು ಜಾಡಿಸಿಕೊಂಡು ತನ್ನ ಬೀಜವನ್ನು ಒಂದು ಸಾರಿ ನೆಕ್ಕಿಕೊಂಡು ದೊಡ್ಡ ಮನುಷ್ಯರ ಕಾಲಿನ ಬಳಿ ಮಲಗಿಕೊಂಡಿತು. ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿತು. ಯಾರು ಏನನ್ನಾದರೂ ಮಾಡಿಕೊಳ್ಳಲಿ ಮತ್ತು ಯಾರು ಏನನ್ನಾದರೂ ಹೇಳಿಕೊಳ್ಳಲಿ ಎಂಬಂತೆ ಬಿದ್ದುಕೊಂಡಿತು. ಈ ಕಂತ್ರಿ ನಾಯಿ ಎಂದರು. ಈಗ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆದಿವೆ ಎಂದು ಹೇಳಿ ವಿಕಟ ನಗೆ ನಕ್ಕರು.